ಆದರೆ ಯೂಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ಮೇಲೆ ಇದು ಏನಾದರೂ ಫಾರ್ಮ್ ಫಿಲ್ ಮಾಡಿ ಆದಮೇಲೆ ಯೂಸ್ ಆಗುತ್ತಾ ಆಗಲ್ವಾ ಅಂತ ಅವಾಗ ನೋಡ್ತೀನಿ. ನೀವು ಯಾವತ್ತು ಈಗ ಮೊದಲನೇ ಅಪ್ಲಿಕೇಶನ್ ಯಾವತ್ತು ಹಾಕ್ಬೇಕು ಅಂತ ನಾಳೆ ಹಾಕಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅನ್ನೋದು ನಿಮಗೆ ನಂಬಿಕೆ ಇದೆ? ನಂಬಿಕೆ ಇದೆ, ಆದರೆ ಕನ್ಫರ್ಮ್ ಗೊತ್ತಿಲ್ಲ. ಎಷ್ಟೊಂದು ಜನ ಬರ್ತಾರೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ, ಆದರೆ ನಮ್ಗೆ ಇಂಟರ್ವ್ಯೂ ಯಾವುದು ಸೌಲಭ್ಯಗಳು ಸಿಕ್ಕಿಲ್ಲ. ಇನ್ಮೇಲೆ ಅದು ಸಿಗುತ್ತಾ ನೋಡಬೇಕು. ಈಗ ನಾವು ಮಾಡಿರೋ ಕೆಲಸ ಖುಷಿ ಆಯಿತು, ಆದರೆ ನಮ್ಗೆ ಖುಷಿ ಆಗಿಲ್ಲ. ನಮಗೆ ಇದರಿಂದ ತುಂಬ ಇನ್ಫಾರ್ಮೇಷನ್ ಇದೆ. ಫಾರ್ಮೆಟ್ ಯಾವ ರೀತಿ ಇರುತ್ತೆ ಈ ಥರ ಫಾರ್ಮೆಟ್ ಏನು ಗೊತ್ತಿರಲಿಲ್ಲ, ಬಟ್ ಆರ್ ಟಿ ಐ ಬಗ್ಗೆ ಗೊತ್ತಿತ್ತು. ಆದರೆ ಏನು ಗೊತ್ತಾ, ಇದ್ರ ಬಗ್ಗೆ ನಮಗೆ ನಾವು ಇದು ಮಾಡಿದ್ರೆ ಮಾಡ್ತಾರೋ ಇಲ್ವೋ ಅಂತ ಡೌಟ್, ಎಷ್ಟೊಂದು ಡೌಟ್ ಇರುತ್ತೆ. ನೀವು ಬರ್ತಾರೆ ಅಂತ ಹೇಳ್ಬಿಡ್ತೀರಾ, ನೀವು ಹೋಗ್ಬಿಡ್ತೀರಾ. ನಮಗೆ ಅದ್ರ ಬಗ್ಗೆ ಏನು ನೀವು ಹೇಳ್ತೀರಾ ಇಲ್ವೋ ಅಷ್ಟು ಸುಮ್ಮನೆ. ಆಮೇಲೆ ನಮಗೆ ನಾವು ಹಾಕಿದ್ಮೇಲೆ ಅದು ರಿಸಲ್ಟೇ ಕೊಡಲ್ಲ. ಮತ್ತೆ ಬರ್ತೀರಾ ಇದೆಲ್ಲ ಹೇಳಿ ಹೋಗ್ತೀರಾ, ಆಮೇಲೆ ನಾವು ಎಷ್ಟೊಂದು ಅಮೌಂಟ್ ಪೇ ಮಾಡಬೇಕು. 1000 ಬಗ್ಗೆ ನಮ್ಗೆ ಏನು ಗೊತ್ತಿರಲ್ಲ. ನಾವು ಅಂದರೆ ಪೂರ್ ಇರ್ತೀವಿ, ರಿಚ್ ಇರೋರ ಮಾಡ್ತಾರೆ, ನಾವು ಪೂರ್ ಇರ್ತೀವಿ, ಮಾಡೋಕ್ಕಾಗಲ್ಲ. ಎಷ್ಟೊಂದು ಜನ ರಿವ್ಯಾಲ್ಯೂಷನ್ ಹಾಕ್ಬೇಕಾ, ಇದು ಅಂದರೆ ಡೊನೇಷನ್ ಎಲ್ಲ ಅಂತ ತಗೊಂಡಾಗ ನಾವು ಅಲ್ಲಿ ಪ್ರೈವೇಟಲ್ಲಿ ಓದೋಕ್ಕಾಗಲ್ಲ ನಮ್ಮ ಕೈಲಿ. ಅದಕ್ಕೆ ನಾವು ಇಲ್ಲಿ ಬರ್ತೀವಿ. ಇಲ್ಲೇ ನಮಗೆ ಮತ್ತೆ ಸ್ಕಾಲರ್ಶಿಪ್ ಕೊಡಬೇಕು, ಸ್ಕಾಲರ್ಶಿಪ್ಪೇ ಕೊಡಲ್ಲ. ಎಷ್ಟೊಂದು ಏನೋ ಫಸ್ಟ್ ಕ್ಲಾಸ್ ಎಲ್ಲ ಬಂದಿರ್ತೀವಿ, ಸ್ಕಾಲರ್ಶಿಪ್ಪೇ ಕೊಡಲ್ಲ. ಇವಾಗ ಇದೆಲ್ಲ ಕೇಳೋಕ್ಕೆ ಸ್ಕಾಲರ್ಶಿಪ್ಪು ಫೀಸು ನಿಮಗೆ ಬೇರೆ ಕಾಲೇಜಲ್ಲಿ ಜಾಸ್ತಿ ಫೀಸಾಗಿ ಇಲ್ಲಿ ಬಂದಿರೋದಕ್ಕೆ ಎಲ್ಲ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಇವತ್ತು ಈ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಏನೇ ಸಮಸ್ಯೆ ಇತ್ತು ಅಂದರೆ ಸ್ಟೂಡೆಂಟಿಗೆ ಸಂಬಂಧಪಟ್ಟದ್ದು ಏನೇ ಸಮಸ್ಯೆ ಇತ್ತು ಅಂತಂದರೆ ಬರೀ ಆರ್ ಟಿ ಐದು ನಾವು ಮುಖ್ಯವಾದ ಉದ್ದೇಶ ಇಟ್ಕೊಂಡು ಮಾಡ್ತಿರೋದು, ಬೇರೆ ಉದ್ದೇಶ ಇಲ್ಲ. ಇಲ್ಲಿ ಇಲ್ಲ ನಿಮ್ಮ ಹತ್ರ ದುಡ್ಡು ನಿಮಗೇನು ಆಶ್ವಾಸನೆ ಕೂಡ ಆ ಥರ ಒಂದು ಯೂಸ್ಫುಲ್ ಆದ ಒಂದು ವಿಚಾರ ನೀವು ಮಾಹಿತಿ ಸಿಗ್ಬೋದು. ನಿಮ್ಮ ಕಾಲೇಜಲ್ಲಿ ಏನಾಗ್ತಿದೆ, ಎಷ್ಟು ನಿಮಗೆ ಸಮಸ್ಯೆಗಳಾಗ್ತಿದೆ, ಇವಾಗೇನು ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಸೊ ಬೇರೆದೇನಿರ್ಬೋದು, ಅದರದೆಲ್ಲ ಇನ್ಫಾರ್ಮೇಷನ್ ತೊಗೊಳ್ಲಿಕ್ಕೆ ಅದು ಮಾಡ್ತಿದ್ದೀವಿ. ಸೊ ಈ ಪ್ರಾಬ್ಲಮ್ ಜೊತೆ ಹೊರತುಪಡಿಸ್ಕೊಂಡು ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇತ್ತು ಅಂತಂದರೆ ಒಂದು ಒಳ್ಳೆಯ ಸಂಘಟನೆ ಇದೆ. ಎನ್ ಎಸ್ ಯು ಅನ್ನೋದು ಒಂದು ಒಳ್ಳೆಯ ಸಂಘಟನೆ, ರಾಷ್ಟ್ರವ್ಯಾಪಿ ಸಂಘಟನೆ ಇದೆ. ಎನ್ ಎಸ್ ಯು ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅಂತ ರಾಷ್ಟ್ರವ್ಯಾಪಿ ಸಂಘಟನೆ. ವಿದ್ಯಾರ್ಥಿಗಳ ಒಂದು ಶಕ್ತಿಗೆ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒತ್ತು ಕೊಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾವು ಎಜುಕೇಷನ್ ಇದೆ, ನಾವೆಲ್ಲ ಎಜುಕೇಟೆಡ್, ನಾವೆಲ್ಲ ಓದ್ತಿರೋದು. ನೀವೇನು ಹೋಗ್ತಾರೆ? ಇವ್ರು ಎಲ್ಲೆಲ್ಲಿ ಮಾಡ್ತಿದ್ದಾರೆ, ಇವ್ರು ಬಂದು ಫಿಸಿಯೋಥೆರಪಿ ಮಾಡ್ತಿದ್ದಾರೆ. ಅವ್ರ ಡಿಗ್ರಿ ವಿ ಫ್ರಮ್ ಕ್ರಿಮಿನಲ್ ಇಲ್ಲ. LLB, ಫಸ್ಟ್ LLB. ನೀವು